ಈ ವರ್ಷದ ಎರಡನೇ ಕೆಟ್ಟ ಮೂವಿ ಅಂದ್ರೆ ಇದೇನೆ. ಮೊದಲನೇದು ರಂಗ ನಾಯಕ, ಅದಾದ್ಮೇಲೆ ಎರಡನೇ ಸಿನಿಮಾ ಹ್ಯಾಪಿ ಬರ್ಡೇ ಟು ಮೀ. ಇದನ್ನ ಡೈರೆಕ್ಟ್ ಆಗಿ OTT ಪ್ಲಾಟ್ಫಾರ್ಮ್ ಅಲ್ಲೇ ರಿಲೀಸ್ ಮಾಡಿದ್ದಾರೆ. ಮಲ್ಟಿಪಲ್ ಥಿಯೇಟರ್ ಅಲ್ಲಿ ಏನಾದ್ರು ರಿಲೀಸ್ ಮಾಡಿದಿದ್ರೆ ಹೊಗೆ ಹಾಕೊಂಡ್ಬಿಟ್ಟಿರೋದು, ಅಷ್ಟು ಖರಾಬ್ ಆಗಿದೆ. ಫಸ್ಟ್ ಥಿಂಗ್, ಈ ಸಿನಿಮಾನ ಚಿಕ್ಕ ಮಕ್ಕಳು ನೋಡೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನೋಡ್ತಿದ್ದಂಗೆ ದೊಡ್ಡವರಾಗ್ಬಿಡ್ತೀರಾ. ಆ ಲೆವೆಲ್ ಅಲ್ಲಿ ಕೆಟ್ಟ ಕೆಟ್ಟ ಮಾತುಗಳು, ವಲ್ಗರ್ ಆಗಿರುವಂತ ಸೀನ್ ಇದಾವೆ. ಅದಕ್ಕೋಸ್ಕರ 18 ವರ್ಷ ಮೇಲ್ಪಟ್ಟಿರೋರು ಮಾತ್ರ ಈ ಸಿನಿಮಾನ ನೋಡಿದ್ರೆ ಸ್ವಲ್ಪ ಎಂಜಾಯ್ ಮಾಡಬಹುದು. ಆ ಲೆವೆಲ್ ಅಲ್ಲೆಲ್ಲ ಲಿಟ್ಲ್ ಬಿಟ್. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ರಾಗೇಶ್ ಖಾದ್ರಿ ಅವರು. ಬಟ್ ಈ ಸಿನಿಮಾ ನಿಮ್ಮನ್ನ ಡಿಸಪಾಯಿಂಟ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಇರುವಂತ ಒಂದೇ ಒಂದು ಸ್ಟೋರಿನ ಲ್ಯಾಗ್ ಮಾಡಿ ಅದಕ್ಕೊಂದಷ್ಟು ಪ್ರಾಬ್ಲಮ್ಗಳನ್ನ ಇನ್ಸರ್ಟ್ ಮಾಡಿ ಜನಗಳಿಗೆ ಮೈಂಡ್ ಇಲ್ಯೂಷನಸ್ ಆಗುವಂತ ಪಿಲ್ಸ್ ಗಳನ್ನ ಕೊಟ್ಟು ಇವರು ಡೈರೆಕ್ಷನ್ ಮಾಡಿದ್ದಾರೆ. ಇದು ಒಂದ್ ಲೆವೆಲ್ ಕ್ಲಿಕ್ ಆಗುತ್ತೆ. ಇನ್ನೊಂದು ಲೆವೆಲ್ ಅಲ್ಲಿ ಏನಿದು. ಫಸ್ಟ್ ಆಫ್ ಆಲ್ ಈ ಸಿನಿಮಾ ನಾನು ಏರ್ಟೆಲ್ ಎಕ್ಸ್ಟ್ರೀಮ್ ಅಲ್ಲಿ ನೋಡಿದೆ. ಫ್ರೀ ಆಗಿ ₹0 ಕಾಸ್ಟ್, ₹1 ಚಾರ್ಜ್ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಇರೋದ್ರಿಂದ ಇದನ್ನ ಫ್ರೀ ಆಗಿ ನೋಡಿದೆ ನಾನು. ಸರಿ, ಮೊಬೈಲ್ ಅಲ್ಲಿ ನೋಡ್ದೇನೆ ಇದನ್ನ ಸಿಸ್ಟಮ್ ಕನೆಕ್ಟ್ ಮಾಡ್ಕೊಂಡು ದೊಡ್ಡದಾಗಿ ನೋಡೋಣ ಅಂತ ಪ್ಲಾನ್ ಹಾಕೊಂಡು ನೋಡ್ತಾ ಇದ್ದೆ. ನೋಡ್ತಾ ಸ್ಟಾರ್ಟಿಂಗ್ ಅಲ್ಲಿ ಚೈತ್ರ ಅವರ ವಾಯ್ಸ್ ಮೆಸೇಜ್ ನ ನೋಡ್ಬಿಟ್ಟು ನೆಕ್ಸ್ಟ್ ಏನಾಗ್ಬೋದು ಅಂತ ರೊಚ್ಚಿದ್ದು ಕಾಯೋ ಲೆವೆಲ್ ಕರ್ಕೊಂಡು ಹೋಗ್ಬಿಡ್ತು ನನ್ನನ್ನ. ಆ ಲೆವೆಲ್ ಅಲ್ಲಿ ಫೋನ್ ಅಲ್ಲೇ ಮಾತಾಡ್ಬಿಟ್ರು. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಸೇಮ್ ಅದೇನೆ. ಚೈತ್ರ ಆಚಾರ್ ಸೆಕೆಂಡ್ ಗರ್ಲ್ ಫ್ರೆಂಡ್ ಅದಿತಿ ಅನ್ನೋ ಒಂದು ಹುಡುಗಿ, ಅಂದ್ರೆ ನಮ್ ಚೈತ್ರ ಅವರೇ ಪುನೀತ್ ಅನ್ನ ಒಂದು ಹುಡುಗನ ಸೀಕ್ರೆಟ್ ಆಗಿ ಒಳಗೆ ಲವ್ ಮಾಡ್ಕೊಂಡು ಅವನ ಬರ್ತ್ಡೇ ಸ್ಪೆಷಲ್ ಆಗಿ ಒಂದು ಸರ್ಪ್ರೈಸ್ ಗಿಫ್ಟ್ ನ ಕೊಡೋದಕ್ಕೆ ಅಂತ ಅವ್ರ ಮನೆಗೆ, ಅವ್ರ ಫ್ಲಾಟ್ ಒಳಗೇನೆ ನುಗ್ಬಿಡ್ತಾಳೆ. ಆ ಸರ್ಪ್ರೈಸ್ ಗಿಫ್ಟ್ ಏನಾಗಿರ್ಬೋದು ಅಂತ ಯು ನೋ ವಾಟ್ ಐ ಆಮ್ ಟಾಕಿಂಗ್. ಸಡನ್ ಆಗಿ ಅಲ್ಲೊಂದು ಗಲಭೆ ಆಗ್ಬಿಟ್ಟು ಸಡನ್ ಆಗಿ ಅವಳದು ಡೆತ್ ಆಗ್ಬಿಡ್ತದೆ. ಡೆತ್ ಅದಾದ್ಮೇಲೆ ಪುನೀತ್ ಹಾಗೇನೆ ಅವನ ಫ್ರೆಂಡ್ ಟ್ರಿಪ್ಪಿ ಇವರಿಬ್ರು ಸೇರ್ಕೊಂಡು ಆ ಬಾಡಿನ ಡಿಸ್ಪೋಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಇವುಗಳ ಮಧ್ಯೆ ಬರುವಂತ ಪ್ರಾಬ್ಲಮ್ಗಳನ್ನ ಇವರಿಬ್ರು ಯಾವ ರೀತಿ ಫೇಸ್ ಮಾಡ್ತಾರೆ ನೀವು OTT ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದ್ರೆ ಒಳ್ಳೇದು. ಫಸ್ಟ್ ಥಿಂಗ್, ಈ ಸಿನಿಮಾ ಅಷ್ಟೊಂದು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾದಲ್ಲಿ ಕೆಟ್ಟ ಮಾತುಗಳನ್ನ ಜೋರಾಗಿ ಯೂಸ್ ಮಾಡಿದ್ದಾರೆ. ಹಾಗೇನೆ ಸ್ವಲ್ಪ ವಲ್ಗರ್ ಆಗುವಂತ ಕೆಲವೊಂದಷ್ಟು ಟಾಕ್ಸ್ ಅಂಡ್ ಸೀನ್ ಏನ್ ಆ ಲೆವೆಲ್ ಅಲ್ಲಂತೂ ಇರೋದಿಲ್ಲ, ಲಿಟ್ಲ್ ಬಿಟ್. ಇನ್ನು ಈ ಸಿನಿಮಾದಲ್ಲಿ ಇಷ್ಟ ಆಗುವಂತ 2 ಕ್ಯಾರೆಕ್ಟರ್ ಯಾವ್ದಾದಪ್ಪ ಅಂದ್ರೆ ಸಿದ್ದು ಅವರು ಟ್ರಿಪ್ಪಿಯಾಗಿ ಈ ಸಿನಿಮಾದಲ್ಲಿ ಫ್ರೆಂಡ್ ಆಗಿ ಪುನೀತ್ಗೆ ಆಕ್ಟ್ ಮಾಡಿದ್ದಾರೆ. ಅವ್ರು ಕೆಟ್ಟದಾಗಿ ಮಾತಾಡೋದ್ರೂ ಕೂಡ ಆಕ್ಟಿಂಗ್ ಲೆವೆಲ್ ಟಾಪ್ ನಾಚ್ ಆಗಿದೆ. ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತದೆ, ಅಲ್ಲಿಗೆ. ಇನ್ನು ಗೋಪಾಲ್ ಕೃಷ್ಣ ಅವರು ಜನಾರ್ದನ್ ಆಗಿ ಆಕ್ಟ್ ಮಾಡಿದ್ದಾರೆ. ಫ್ಲಾಟ್ ಓನರ್ ಇವ್ರ ಆಕ್ಟಿಂಗ್ ಲೆವೆಲ್ ಗೆ ಫಿದಾ ಆಗೋಗ್ಬಿಡ್ಬೇಕು. ಆ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರ ಕ್ಯಾರೆಕ್ಟರ್ ಯಾವಾಗ ಬರುತ್ತೋ ಅವಾಗ ನಿಮ್ಗೆ ಒಂದ್ ಲೆವೆಲ್ ಗೆ ಮಜಾ ಸಿಗೋದು. ಇನ್ ಮಿಕ್ಕಿದ ಟೈಮ್ ಅಲ್ಲೆಲ್ಲ ಏನೋ ಒಂದು ಲ್ಯಾಗ್ ಆಗಿರೋಂತ ಸ್ಟೋರಿ ಕೇಳ್ತಾ ಇದೀನಿ ಅನ್ನೋ ರೇಂಜ್ ಗೆ ಫೀಲ್ ಆಗುತ್ತೆ. ಕಾಮಿಡಿ ಲೆವೆಲ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ, ನಿಮ್ಮನ್ನ ನಗ್ಸೋದ್ರ ಜೊತೆಗೆ. ಈ ರೀತಿ ಒಂದು ವರ್ಲ್ಡ್ ಅಲ್ಲಿ ಇಷ್ಟು ದೊಡ್ಡ ಕೆಟ್ಟ ಪದನ ಈ ರೀತಿನೂ ಕೂಡ ಯೂಸ್ ಮಾಡ್ಕೊಂಡು ಫ್ರೆಂಡ್ಲಿ ಆಗಿರ್ಬೋದು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಆಮೇಲೆ ಈ ಸಿನಿಮಾದಲ್ಲಿ ಇರುವಂತ ಒಂದು ಸಾಂಗ್ ಬಹಳನೇ ಲೈಕ್ ಆಗುತ್ತೆ ನಿಮಗೂ ಕೂಡ. ಇನ್ನು ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನ ಕರೆಕ್ಟ್ ಆಗಿ ಎಂಡೇ ಮಾಡಿಲ್ಲ. ಹೌದಾ, ಅಂತದೇನಿರ್ಬಹುದು ಅಂತ ನೀವೇನಾದ್ರೂ ನೋಡಕ್ ಹೋದ್ರೆ ಯಾಕೆ ಇದನ್ನ ಕರೆಕ್ಟ್ ಆಗಿ ಎಂಡ್ ಮಾಡಿಲ್ಲ ಅಂತ ಡೈರೆಕ್ಟರ್ ಹೋಗಿತೀರ ನೀವು. ಯಾವುದೇ ಸಿನಿಮಾ ಆದ್ರೂ ಕೂಡ ಕರೆಕ್ಟ್ ಆಗಿ ಒಂದು ಪ್ರಾಪರ್ ಎಂಡಿಂಗ್ ಇರಬೇಕು. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಇಲ್ಯೂಷನ್ ನ ಕ್ರಿಯೇಟ್ ಮಾಡ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ಗೆ ಎಂಟ್ ನ ಕೊಡ್ಬೇಕು. ಇವ್ರು ಕರೆಕ್ಟ್ ಆಗಿ ಸ್ಟೋರಿನ ಎಂಡ್ ಮಾಡದೆ ಅರ್ಧಕ್ಕೆ ಬಿಟ್ಬಿಟ್ರು. ನೆಕ್ಸ್ಟ್ ಏನಾಗಿರಬಹುದು ಅಂತ ನಾನು ಯೋಚನೆ ಮಾಡ್ಕೊಂಡೆ. ಸೆಕ್ಯೂರಿಟಿ ಗಾರ್ಡ್ ಹಾಕ್ಬಿಟ್ಟಿದ್ರೆ ಜನಾರ್ದನ್ ಅಂಕಲ್ ಹಿಂಗೆ ಹುಚ್ಚರಾಗಿ ಇದ್ಬಿಡ್ತಾರ. ಈ ರೀತಿ ನಾನೇ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡು ನಾನೇ ಎಂಡ್ ಮಾಡ್ಕೊಂಡೆ. ಏನ್ರೇ ಇದು. ಈ ಸಿನಿಮಾ ಡಿಸಾಸ್ಟರ್ ಆಫ್ ದ 2024 ಎರಡನೇ ಸಿನಿಮಾ. ರಂಗನಾಯಕಗೂ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಪರವಾಗಿಲ್ಲ, ಬೆಟರ್ ಆಗೇ ಇದೆ. ಬಟ್ ನಿಮ್ಗೆ ಏನಾದ್ರು ಒಂದ್ ಟೈಮ್ ನೋಡ್ಬೇಕು ಅನ್ಸಿದ್ರೆ ನೋಡಿ. ಏರ್ಟೆಲ್ ಎಕ್ಸ್ಟ್ರೀಮ್ ನ ಫಸ್ಟ್ ಟೈಮ್ ಯಾರ್ಯಾರೆಲ್ಲ ಓಪನ್ ಮಾಡ್ತಿರೋ ಏರ್ಟೆಲ್ ಸಿಮ್ ಇಂದ ಅವ್ರಿಗೆ ಈ ಸಿನಿಮಾನ ಫ್ರೀ ಆಗಿ ನೋಡ್ಬೋದು. $0 ಕಾಸ್ಟ್, ₹1 ಪೇ ಮಾಡಂಗಿಲ್ಲ. ಆರಾಮಾಗಿ ಫ್ರೀ ಆಗಿ ನೋಡ್ಬಹುದು. ನೋಡ್ಕೊಳ್ಳಿ. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬೈ ಬೈ, ಸಿ ಯು.